2024ರಿಂದ 2025ರವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ಹಣವನ್ನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸರ್ಕಾರಗಳು ಒಟ್ಟು 2,20,000 ಸಾಮಾನ್ಯ ಯೋಜನೆಗೆ ವರ್ಗಾಯಿಸಿಕೊಂಡು ದ್ರೋಹ ಬಗೆದಿದೆ. ದಾವಣಗೆರೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬೃಹತ್ ದ್ವಿಚಕ್ರ ವಾಹನ ರ್ಯಾಲಿಯ ಮೂಲಕ ಜಿಲ್ಲಾಧಿಕಾರಿ ರವರ ಮೂಲಕ ಮುಖ್ಯಮಂತ್ರಿ, ರಾಜ್ಯಪಾಲರು, ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗೆ ಮನವಿ ರವಾನಿಸುವುದು. ಸಿಐಬಿ ರಾಜ್ಯಾಧ್ಯಕ್ಷರು ಮತ್ತು ದಾಸಂಸ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಎನ್ ಮೂರ್ತಿರವರು, ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅಕ್ಕಿರವರು, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಯಶವಂತ್ ರವರು, ಜಿಲ್ಲಾ ಸಂಘಟನಾ ಸಲಹೆಗಾರರಾದ ಶಶಿಧರ್ ಅವರು, ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಗೀತಾರವರು, ಮಹಿಳಾ ಘಟಕ ಪ್ರಧಾನ ಕಾರ್ಯದರ್ಶಿ ಶಶಿಕಲಾರವರು, ದಾಸಂಸ ರಾಜ್ಯ ನಿರ್ದೇಶಕರಾದ ಬೈಲವಣ್ಣಯ್ಯರವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರ್ ಅವರು ಹಾಗೂ ದಾಸಂಸ ಮತ್ತು ಎಲ್ಲ ಪದಾಧಿಕಾರಿಗಳು ರ್ಯಾಲಿಯಲ್ಲಿ ಪಾಲ್ಗೊಂಡರು. ರಾಜ್ಯ ಸರ್ಕಾರಕ್ಕೆ ದಲಿತರ ವಿರೋಧಿ ರಾಜ್ಯ ಸರ್ಕಾರಕ್ಕೆ ದಲಿತರ ವಿರೋಧಿ ರಾಜ್ಯ ಸರ್ಕಾರಕ್ಕೆ ದಾವಣಗೆರೆ ಜಿಲ್ಲಾ ಶಾಖೆಯಿಂದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮತ್ತು ಇತರರ ನೇತೃತ್ವದಲ್ಲಿ ಈ ಒಂದು ದ್ವಿಚಕ್ರ ವಾಹನ ರ್ಯಾಲಿ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ದ್ವಿಚಕ್ರ ರ್ಯಾಲಿ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ದಾವಣಗೆರೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ರವಾನಿಸ್ತಾ ಇದ್ದೇವೆ. ಏನು ನಾವಾಗ ಸಲ್ಲಿಸುವಂಥ ಹಕ್ಕೊತ್ತಾಯಗಳೇನಿದ್ದಾವೆ, ಈ ಹಕ್ಕೊತ್ತಾಯಗಳನ್ನು ಕೂಡಲೇ ಈಡೇರಿಸ್ತಾ ಹೋದರೆ ನಾವು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಬೆಂಗಳೂರಲ್ಲೂ ಕೂಡ ಬೃಹತ್ ಮಹಾ ರ್ಯಾಲಿಯನ್ನು ನಡೆಸಲಿದ್ದೇವೆ. ಈಗಾಗಲೇ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಅನೇಕ ದಲಿತ ಸಂಘಟನೆಗಳು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮಾನ ಮರ್ಯಾದೆ ಇಲ್ಲದೆ ಮೌನವಾಗಿ ತನ್ನ ದುಷ್ಟ ಕೆಲಸವನ್ನು ಮುಂದುವರಿಸಿದೆ. ಏನು SCP TSP ಹಣ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಸಂವಿಧಾನಬದ್ಧವಾಗಿ ಮೀಸಲಿಟ್ಟಂಥ ಹಣ ಏನಿದೆ, ಹಣವನ್ನು ಸರ್ಕಾರ ದುರುಪಯೋಗ ಮಾಡ್ಕೊಂತಲೇ ಬಂದಿದೆ. ಅಂದ್ರೆ ಪರಿಶಿಷ್ಟ ಜಾತಿಯವರ ಹಣವನ್ನು ರಸ್ತೆಗೆ ಬಳಸಿದ್ದಾರೆ, ಮೇಲ್ಸೇತುವೆಗೆ ಬಳಸಿದ್ದಾರೆ, ನೀರಾವರಿಯ ಡ್ಯಾಮು ಕೆರೆಗಳಿಗೆ ಬಳಸಿದ್ದಾರೆ. ಕೊನೆಗೆ ಸಾಲದನೆ ಪರಿಶಿಷ್ಟ ಜಾತಿಯವರ ಹಣವನ್ನು ಬಳಸಿದ್ದಾರೆ. ಪರಿಶಿಷ್ಟ ಜಾತಿಯವರು ಅತ್ಯಂತ ಬಡತನದಿಂದ, ನಿರುದ್ಯೋಗದಿಂದ, ಅವ್ರ ಮಕ್ಕಳ ಶಿಕ್ಷಣ ಕೊಡಕ್ಕಾಗದೇ ಅತ್ಯಂತ ಬಡತನದ ಬೇಗೇನೆ ಹಸಿವಿನಲ್ಲಿದ್ದಾರೆ. ನಿರಕ್ಷರತೆ ಇದೆ. ಅವ್ರ ಮಕ್ಕಳನ್ನ ಶಾಲೆ ಕಳಿಸಕ್ಕಾಗ್ತಾ ಇಲ್ಲ, ಕೂಲಿಗಳು ದೊರೀತಾ ಇಲ್ಲ, ರೈತರು ಭೂಮಿ ಇಲ್ಲ, ಅವ್ರ ಮನೆಗಳಿಲ್ಲ, ಮೈ ತುಂಬ ಬಟ್ಟೆ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಸಂವಿಧಾನಾತ್ಮಕವಾಗಿ ಅಭಿವೃದ್ಧಿ ಮಾಡಬೇಕು, ಅವ್ರ ಕಲ್ಯಾಣ ಮಾಡಬೇಕು ಅಂತ ಹೇಳಿ ಹಣವನ್ನು ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಇಷ್ಟು ಅಂತ ನಿಗದಿಪಡಿಸ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಬಾರಿ ಬಜೆಟ್ನಲ್ಲಿ 2024-25ರಲ್ಲಿ 29,000 ಕೋಟಿ ಹಣವನ್ನು SCP TSP ಕಾಯ್ದೆ ಅನ್ವಯ ನಿಗದಿ ಮಾಡ್ತಾರೆ. ಅವ್ರು ನಿಗದಿ ಮಾಡಿದಂಥ ಹಣದಲ್ಲಿ ಅರ್ಥನೂ ಕೂಡ ಅವ್ರು ಬಿಡುಗಡೆ ಮಾಡಲ್ಲ. ಬಿಡುಗಡೆ ಮಾಡಿದ್ರಾಗೆ ಕಾಲು ಭಾಗ ಕೂಡ ಅವ್ರು ಪರಿಶಿಷ್ಟ ಜಾತಿಯವ್ರ ಕಲ್ಯಾಣ ಖರ್ಚು ಮಾಡಲ್ಲ. ಅಂದರೆ ಪರಿಶಿಷ್ಟ ಜಾತಿಯವರ ಹಣವನ್ನು 5 ಗ್ಯಾರಂಟಿಗೆ ಹಾಕೊಂಡಿದೆ. 26,000 ಕೋಟಿ ಪರಿಶಿಷ್ಟ ಜಾತಿಯವರ ಹಣವನ್ನು 5 ಗ್ಯಾರಂಟಿಗೆ ಬಳಸಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದರು
ನಾನು ವೈ ಗ್ಯಾರಂಟಿಗೆ 54,000 ಕೋಟಿ ಹಣವನ್ನು ನಿಗದಿ ಮಾಡ್ತೀನಿ, ಮೀಸಲು ಮಾಡ್ತೀನಿ ಅಂತ ವೈ ಗ್ಯಾರಂಟಿಯನ್ನು ಮುಂದುವರಿಸ್ಲಿಕ್ಕೆ ಕೊಡಲಿ. ಆದರೆ ಪರಿಶಿಷ್ಟ ಜಾತಿಯವರ ಹಣವನ್ನು ಕಿತ್ತು ವೈ ಗ್ಯಾರಂಟಿ ಕೊಡೋದಿದೆಯಲ್ಲ, ಇದು ದಲಿತರಿಗೆ ಮಾಡುವಂಥ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮಾಡುವಂಥ ದ್ರೋಹ. ಇದು ತೀವ್ರ ಅನ್ಯಾಯ. 2014ರಿಂದ 2024ರವರೆಗೆ 2,20,000 ಕೋಟಿ ಪರಿಶಿಷ್ಟ ಜಾತಿಯವರ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದು ಸರ್ಕಾರ. 2019ರಲ್ಲಿ ಕೋವಿಡ್ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ 19,000 ಕೋಟಿಯನ್ನು ಪರಿಶಿಷ್ಟ ಜಾತಿಯವರ ಹಣವನ್ನು ಕೋವಿಡ್ ಬಳಸಿಕೊಂಡು ಕಾರಜೋಳರವರು ಏನು ಸಮಾಜ ಕಲ್ಯಾಣ ಸಚಿವರಾಗಿದ್ದರು, ಉಪಮುಖ್ಯಮಂತ್ರಿಗಳಾಗಿದ್ದರು, ನೇರ ಪತ್ರಿಕೆಗೆ ಹೇಳಿದರು. ಈಗ ಸಿದ್ದರಾಮಯ್ಯನವರು 1.5 ವರ್ಷ ಆಗಿ ಬಂದು ಪರಿಶಿಷ್ಟ ಜಾತಿಯವರ ಹಣವನ್ನು 26,000 ಕೋಟಿ ಮಿಸ್ಯೂಸ್ ಮಾಡ್ತಾರೆ. ಪರಿಶಿಷ್ಟ ಜಾತಿಯವರಿಗೆ 39,000 ಕೋಟಿ ಹೇಳಿದ್ರಲ್ಲ, ಅವರು ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಖರ್ಚು ಮಾಡೋದು 6,000 ಕೋಟಿ ಹಣ ಅಷ್ಟೇ. 6,000 ಕೋಟಿ ಹಣದಲ್ಲಿ ನಿಗಮಗಳು ಸಂಬಳ, ವೆಹಿಕಲ್ ಸಂಬಳ, ಅವರ ಸಂಬಳ ಸಾರಿಗೆಗಳು ಎಲ್ಲ ಕಳೆದು ಏನು ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಮಾಡಿಲ್ಲ. 1 ಎಕರೆ ಜಮೀನು ಕೊಟ್ಟಿಲ್ಲ ಭೂ ಒಡೆತನ ಯೋಜನೆಯಲ್ಲಿ, ಅಂಬೇಡ್ಕರ್ ನಿಗಮದಲ್ಲಿ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ ಕೊರಿಬೇಕು ಪರಿಶಿಷ್ಟ ಜಾತಿಯವರ ಜಮೀನಲ್ಲಿ, 1 ಕೊಳವೆ ಬಾವಿ ಕೊರೆದಿಲ್ಲ. ಪರಿಶಿಷ್ಟ ಜಾತಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 5 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದ್ದಾವೆ. ಏನು ಸರ್ಕಾರದಲ್ಲಿ ನಮಗೆ ಲೋನ್ ಕೊಟ್ಬಿಡ್ತಾರೆ, ನಮಗೆ ವೆಹಿಕಲ್ ಕೊಟ್ಬಿಡ್ತಾರೆ, ನಮಗೆ ಭೂಮಿ ಕೊಟ್ಬಿಡ್ತಾರೆ ಅಂತ ಹೇಳಿ ಪಾಪ ನಮ್ಮ ಬಡ ಜನ ಹೋಗಿ ಎಲ್ಲ ಅರ್ಜಿಗಳು ಕೊಟ್ಟು ಕ್ಯೂನಲ್ಲಿ ಕೊಟ್ಟು ಬಂದರು. ಆದ್ರೆ 5 ಲಕ್ಷ ಅರ್ಜಿಗಳು ಅಲ್ಲೇ ಬಿದ್ದವೆ. ಅಂಬೇಡ್ಕರ್ ನಿಗಮದ ಅಧ್ಯಕ್ಷರು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ 5 ಲಕ್ಷ ಅರ್ಜಿಗಳು ಪೆಂಡಿಂಗ್ ಅವೆ ಅಂತ. ನಾನು ಕಳೆದ ಮುಖ್ಯಮಂತ್ರಿಗಳ ಸಭೆಯಲ್ಲಿ, ದಲಿತ ಸಂಘಟನೆಗಳ ಸಭೆ ಕರೆದು ವಿಧಾನಸೌಧದಲ್ಲಿ 1 ವಾರದ ಹಿಂದೆ ನಾನು ನೇರವಾಗಿ ಸಿದ್ದರಾಮಯ್ಯನವರಿಗೆ ಮತ ಕೊಡದಂಗೆ ಮಾತಾಡಿ ಹೇಳಿದೆ, ನೀವು 39,000 ಕೋಟಿ ಕೊಟ್ಟಿದ್ದೇವೆ ದಲಿತರಿಗೆ ಅಂತ ಹೇಳ್ತಾ ಇದ್ದೀರಾ, ಅರ್ಧನೂ ಬಿಡುಗಡೆ ಮಾಡಿಲ್ಲ. ನಾನು ಅಲೋಕೇಶನ್ ಮಾಡಿದಾಗ ಅರ್ಧ ಬಿಡುಗಡೆ ಮಾಡಿಲ್ಲ, ಬಿಡುಗಡೆ ಮಾಡಿದ್ರೆ ಕಾಲ್ ಭಾಗ ಖರ್ಚು ಮಾಡಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡ್ಡಿಲ್ಲ, 1 ನಿಗಮದಲ್ಲೂ 1 ಪೈಸೆ ಇಲ್ಲ. ಪರಿಶಿಷ್ಟ ಜಾತಿ ಮಕ್ಕಳಿಗೆ 2023ರಲ್ಲಿ ಸ್ಕಾಲರ್ಶಿಪ್ಪೇ ಕೊಟ್ಟಿಲ್ಲ. 8,000 ಅರ್ಜಿಗಳು ರಿಜೆಕ್ಟ್ ಆಗಿದ್ದಾವೆ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ. 2024ರಲ್ಲಿ 7,000 ಅರ್ಜಿಗಳು, ಪರಿಶಿಷ್ಟ ಜಾತಿ ಮಕ್ಕಳ ಅರ್ಜಿಗಳು, ಸ್ಕಾಲರ್ಶಿಪ್ ಅರ್ಜಿಗಳು ರಿಜೆಕ್ಟ್ ಆಗಿದ್ದಾವೆ. ಕೇಂದ್ರ ಸರ್ಕಾರ, ಮೋದಿಜಿಯವ್ರ ಸರ್ಕಾರ ಸ್ಕಾಲರ್ಶಿಪ್ ನಿಲ್ಲಿಸೇ ಬಿಟ್ಟವ್ರೆ. 60,000 ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅಲ್ಲಿ ಕಾಯ್ದೆನೇ ಇಲ್ಲ ಕೇಂದ್ರ ಸರ್ಕಾರದ ಪರಿಶಿಷ್ಟ ಜಾತಿಯವರ. ಆದ್ದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಈಗ ಇಷ್ಟೆಲ್ಲ ನಾವು ಹೇಳ್ತಿದ್ರು ಕೂಡ ನಾಚಿಕೆ ಏಚಿಕೆ ಇಲ್ದಂಗೆ ಮುಂದಿನ ಬಜೆಟ್ಗೆ 2025-26 ಬಜೆಟ್ಗೆ ಪರಿಶಿಷ್ಟ ಜಾತಿಯವರ ಹಣ, SCP TSP ಹಣ 14,488 ಕೋಟಿ ಪರಿಶಿಷ್ಟ ಜಾತಿಯವರ ಹಣನ ಈಗ ಮತ್ತೆ ನಿಗದಿ ಮಾಡಿದ್ದಾರೆ ವೈ ಗ್ಯಾರಂಟಿ. ಇದು ಏನು ಅನ್ಯಾಯ, ಇದು ದ್ರೋಹ, ಅಗಲದರೋಡೆ, ವಂಚನೆ. ಈ ರೀತಿ ಕೆಲಸವನ್ನು ಸಿದ್ದರಾಮಯ್ಯನವರೇ ಮಾಡ್ತಾರೆ ಅಂತ ನಾನು ನಂಬಿರಲಿಲ್ಲ. ಇದು ಕರುಣೆಯಿಂದ ದಲಿತರ ಕೊರಳು ಕುಯ್ತಾ ಇದ್ದೀರಿ. ಸಾಮಾಜಿಕ ನ್ಯಾಯ, ಅನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನ ಜಾಗೃತಿ ಅಂತ ಹೇಳಿ ಇಲ್ಲಿಂದ ಚೂರಿ ಆಗ್ತಾ ಇದ್ದಾರೆ ಬೆನ್ನಿಗೆ ಪರಿಶಿಷ್ಟ ಜಾತಿಯವರಿಗೆ ಅಂತ ನಾನು ಈ ಮೂಲಕ ಅತ್ಯಂತ ನೋವಿನಿಂದ, ದುಃಖದಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಸ್ಟೆಲ್ಗಳು ಮುಚ್ಚೋತಾ ಇದ್ದಾವೆ, ಶಾಲೆಗಳು ಮುಚ್ಚೋತಾ ಇದ್ದಾವೆ. ಸರ್ಕಾರದಲ್ಲಿ ನೀವು ನಿಗಮಗಳು ಕೊಡೋಕ್ಕೆ ಸಂಬಳ ಇಲ್ಲ. ನೀವು 11 ವರ್ಷದಲ್ಲಿ 11,095,000 ಕೋಟಿ ಹಣವನ್ನು ಪರಿಶಿಷ್ಟ ಜಾತಿಯವರು ಖರ್ಚು ಮಾಡಿದ್ವಿ ಅಂತ ತೋರಿಸ್ತಾ ಇದ್ದಾರೆ. ಸ್ವಾಮಿ ಶ್ವೇತಪತ್ರ ಹೊಡಿಸಿ ನೋಡೋಣ. ಒಂದು 50,000 ಕೋಟಿ ಖರ್ಚು ಮಾಡಿದ್ದೀರಾ, 25,000 ಕೋಟಿ ಖರ್ಚು ಮಾಡಿದ್ದೀರಾ ಒಂದು 10-12 ವರ್ಷದಲ್ಲಿ. ಈ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ಶ್ವೇತಪತ್ರ ಹೊಡಿಸ್ಬೇಕು. ಕೂಡಲೇ ನೀನು ಪರಿಶಿಷ್ಟ ಜಾತಿಯವರ ಕಲ್ಯಾಣಕ್ಕೆ ಮುಂದಾಗಬೇಕು. ಇಲ್ಲಾಂದರೆ ನಾವು ಮಾಡೋವಂಥ ಎಲ್ಲ ಹೋರಾಟಕ್ಕೂ ಕೂಡ ನೀವು ಸಿದ್ಧರಾಗಿರ್ಬೇಕು ಎದುರಿಸಕ್ಕೆ ಅಂತ ಈ ಮೂಲಕ ಈ ಜಿಲ್ಲಾಧಿಕಾರಿಗೆ ಮನವಿ ಕೊಡೋದ್ರ ಮೂಲಕ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ, ಎಚ್ಚರಿಕೆ ನೀಡ್ತಾ ಇದ್ದೀವಿ. ನಾವು ದಾವಣಗೆರೆ ಜಿಲ್ಲೆಯಿಂದ ಇಡೀ
1,10,00,000 SC ST ಜನಾಂಗ ಏನಿದ್ದಾರೆ ಅವ್ರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ದಾವಣಗೆರೆ ಮೂಲಕ ಕೊಡ್ತಾ ಇರೋದು. ಈ ಹೋರಾಟ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ನಡೀತದೆ. ಬೆಂಗಳೂರಲ್ಲಿ 10 ಲಕ್ಷ ಜನ ಸೇರಿ ಹೋರಾಟನ ಮಾಡ್ತೇವೆ. ಸಿದ್ದರಾಮಯ್ಯನವರು ಪವರ್ಗೆ 2 ಸಾರಿ ಬರೋಕ್ಕೆ ದಲಿತ ಸಂಘಟನೆಗಳು ಅಯ್ಯಿಂದಾನ ನಾವೇ ಕಾರಣ. ಮೊದಲನೇ ಅವಧಿಯಲ್ಲಿ ನಾನೇ CM, ನಾನೇ ದಲಿತ ಅಂತ ಕೂತ್ಕೊಂಡ್ರು. ಈ ಸಾರಿ 1.5 ವರ್ಷ ಆಗಿದೆ ಕೂತ್ಕೊಂಡು ದಲಿತರ ದುಡ್ಡನ್ನು 26,000 ಕೋಟಿ SCP TSP ಹಣವನ್ನು ಮಿಸ್ಯೂಸ್ ಮಾಡ್ತಾರೆ. ಬೈ ಗ್ಯಾರಂಟಿಗೆ ಹಾಕ್ಕೊಂಡಿದ್ದಾರೆ. ತಿರ್ಗಾ ಮುಂದಿನ ಬಜೆಟ್ಗೆ 2025-26ಕ್ಕೆ 14,488 ಕೋಟಿ ತಿರ್ಗಾ ರಿಸರ್ವ್ ಇಟ್ಟಿದ್ದಾರೆ. 17,000 ಕೋಟಿ ಹಿಂದಿನ ಬಜೆಟಾಗಿ ಉಳಿಸವ್ರೆ. ಅದನ್ನು ಮುಂದಿನ ಬಜೆಟ್ಗೆ ಪೋಸ್ಟ್ ಮಾಡ್ಕೊಂತಾರೆ. ಈ ದಲಿತರು ತುಂಬ ಹಸಿವಿನಿಂದವರು ಅಂಥ ಜನ, ನಿರುದ್ಯೋಗಿಗಳು, ಮಕ್ಕಳ ಶಿಕ್ಷಣ ಕೊಡಬೇಕಾ, ಬಡತನದಲ್ಲಿರುವಂಥ ಜನದ ಒಂದು ಕಳಕಳಿಯಿಂದ ಸಿದ್ದರಾಮಯ್ಯನವರು ಈ ರೀತಿಯ ಸಾಮಾಜಿಕ ನ್ಯಾಯ ಅಂತ ಹೇಳಿ ಕರುಣೆಯಿಂದ ದಲಿತರ ಕೊಳ್ಳನ್ನು ಕುಯ್ದರೆ, ದಲಿತರ ಬೆನ್ನಿಗೆ ಚೂರಿಯನ್ನು ಹಾಕಿದರೆ ನ್ಯಾಯನ ಇದು? ಅದಕ್ಕೋಸ್ಕರ ನಾವು ಬಿಸಿಲಾಗಿ ಬೆಳಿಗ್ಗೆಯಿಂದ 11 ಗಂಟೆಯಿಂದ ಇದ್ದರೆ ನಿಮ್ಮ ಜಿಲ್ಲಾಧಿಕಾರಿಗಳು ನಾನು MP ಮೀಟಿಂಗಲ್ಲಿದ್ದೀನಿ, ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳೋದು ಸರಿಯಾದ ಕ್ರಮ ಅಲ್ಲ. ಪೊಲೀಸು, ಪತ್ರಿಕೆಯರು ಮತ್ತು ಪಾರ್ಟಿಗಳು ಇವೆಲ್ಲನೂ ಸೇರಿ ದಲಿತರಿಗೆ ಸಮಸ್ಯೆ ತೊಂದರೆ ಕೊಡ್ತಾಯಿತ್ತು. ಸಂವಿಧಾನದ ಹಕ್ಕುಗಳನ್ನು ನಾವು ಕೇಳ್ತಾ ಇರೋದು. ನಾವೇನು ಕಲ್ಲು ಹೊಡಿತಾ ಇಲ್ಲ, ಗಲಾಟೆ ಮಾಡಿಲ್ಲ, ಹಿಂಸೆ ಮಾಡ್ತಾ ಇಲ್ಲ. ನಾವು ಬಿಸಿಲಾಗಿ ನಿಂತ್ಕೊಂಡು ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಇದಕ್ಕೆ ದಯಮಾಡಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಇದನ್ನು ಗೌರವಯುತವಾಗಿ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ರಾಷ್ಟ್ರಪತಿಯವ್ರಿಗೊಂದು ಮನವಿ ರವಾನಿಸಬೇಕು, ಪ್ರಧಾನಮಂತ್ರಿಗೊಂದು ಮನವಿ ರವಾನಿಸಬೇಕು, ಸರ್ಕಾರದಲ್ಲಿ ಗವರ್ನರ್ಗೆ, ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸಬೇಕು ಅಂತ ಹೇಳಿ ಜವಾಬ್ದಾರಿಯುತವಾಗಿ ಈ ಮನವಿಯನ್ನು ಕೊಡ್ತೀನಿ. ನೀವು ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅಂತ ಹೇಳಿ ಮಂಜು ಜಿಲ್ಲಾಧ್ಯಕ್ಷರಿಗೆ ಮನವಿಯನ್ನು ಕೊಡ್ತಾ ಇದ್ದೀನಿ. ನೋಡಿ, ನೀ ಮುಂದಕ್ಕೆ ಬಾರ, ಪೊಲ ಮುಂದಕ್ಕೆ ಇಲ್ಲ ಅಧ್ಯಕ್ಷ ಕರಿತದ ಬಾರ. ಈಗ ಮನವಿಯನ್ನು ಜಿಲ್ಲಾಧಿಕಾರಿಗಳ ಪರವಾಗಿ ಇನ್ಚಾರ್ಜ್ ಇರುವಂಥ ಕವಿರಾಜರವರಿಗೆ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಅವ್ರಿಗೆ ಮನವಿಯನ್ನು ಸ್ವೀಕರಿಸಿ 1-2 ಮಾತು ಹೇಳ್ಬೇಕು. ನೀವು ಇನ್ನೇನು ಮಾಡ್ತಾರೆ? ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾವಣಗೆರೆ ಜಿಲ್ಲಾ ಸಮಿತಿಯಿಂದ ಇವತ್ತು ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸಿದ್ದೀರಾ. ಮನವಿಯನ್ನು ಈಗೇನು ತಾವು ಈಗ ಪ್ರಸ್ತಾಪ ಮಾಡಿದ್ದೀರಾ ಆ ವಿಚಾರಗಳನ್ನೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಆಹ್ವಾನಕ್ಕೆ ರಾಷ್ಟ್ರಪತಿಗಳಿಗೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಗೌರವನವರಿಗೆ, ಹಾಗೆ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಪ್ರತಿಭಟನಾ ಮನವಿ ತಿಳಿಸಿದ್ದಾರೆ. ಕಳಿಸ್ಕೊಡ್ಬೇಕು. ಓಕೆ, ಥ್ಯಾಂಕ್ ಯು. ಬೇಕು SCP TSP ಹಣವನ್ನು ದುರುಪಯೋಗ ಮಾಡಿಕೊಳ್ಳುವ ಸರ್ಕಾರಕ್ಕೆ, SCP TSP ಹಣವನ್ನು ದುರುಪಯೋಗ ಮಾಡಿಕೊಳ್ಳುವಂತ ರಾಜ್ಯ ಸರ್ಕಾರಕ್ಕೆ ಬೇಕು. ಹೋರಾಟ ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ನಮಗೆ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನಮಗೆ ಬೇಕು. ದಲಿತರ ಮೇಲಿನ ದೌರ್ಜನ್ಯಕ್ಕೆ, ದಲಿತರ ಮೇಲಿನ ದೌರ್ಜನ್ಯಕ್ಕೆ, ವಿರೋಧಿಗಳಿಗೆ ಜೈ ಭೀಮ್. ಸರ್ಕಾರ ಮಾಡ್ತಕ್ಕಂಥದ್ದು ಬಹು ದೊಡ್ಡ ಅನ್ಯಾಯ ಆಗಿದೆ. ನಮಗೆ ಅನ್ಯಾಯ ಏನಪ್ಪ ಅಂತಂತಂದರೆ SCP TSP ಹಣನ ಭಾಳ ದೊಡ್ಡ ಮಟ್ಟದಲ್ಲಿ ದುರ್ಬಳಕೆ ಮಾಡ್ತಿದೆ ರಾಜ್ಯ ಸರ್ಕಾರ. ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ ಸವಲತ್ತುಗಳು, ಸಾಮಾಜಿಕ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ತಲುಪಿಸ್ತಾ ಇಲ್ಲ. ಇವತ್ತು ನಮಗೆ ಕೊಡಬೇಕಾಗಿರ್ತಕ್ಕಂಥ ಏನು 1,000 ಕೋಟಿ ಹಣನ ತಗೊಂಡೋಗ್ಬಿಟ್ಟು 5 ಗ್ಯಾರಂಟಿಗಳಿಗೆ ಮತ್ತು ಕೋವಿಡ್ ಟೈಮಲ್ಲಿ ಕೋವಿಡಿಗೆ ಬೇಕು ಅಂತ ಹೇಳ್ಬಿಟ್ಟು ತುಂಬ ದುರ್ಬಳಕೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇನಾದರೂ 2025-26 ಬಜೆಟಲ್ಲಿ ನಮಗೆ ಸೇರಬೇಕಾಗಿರ್ತಕ್ಕಂಥ SCP TSP ಹಣ ಸರಿಯಾದ ರೀತಿಯಲ್ಲಿ ಸೇರಿಲ್ಲ
ಅಂತಂದರೆ ಇದನ್ನು ಸೇರಿಸ್ಕೊಳ್ಬೇಕು, ವಿಶೇಷ ಬಜೆಟ್ ಮಾಡಬೇಕು. ಈಗಿರೋದನ್ನು ಸೇರಿಸಿ ವಿಶೇಷವಾದ ಬಜೆಟನ್ನು ಮಂಡಿಸಿ ಹೆಚ್ಚಿನ ಹಣವನ್ನು ಕೊಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಅದೇನಾರು ಕೊಡದೇ ಹೋದ ಕಾರಣದಲ್ಲಿ ನಾವು ರಾಜ್ಯಾಧ್ಯಕ್ಷರ ಆದೇಶದ ಮೇಲೆ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಉಗ್ರವಾದ ಹೋರಾಟ ಪ್ರತಿಭಟನೆಗಳನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದ ಮೂಲಕ ನಾವು ಹೇಳ್ತಾ ಇದ್ದೇವೆ ಅಂತೇಳಿ ಮೂಲಕ ಮಾತುಗಳು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟು